ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿರೋ ಪರ್ಮನೆಂಟ್ ಆಗಿರೋ ಕೆಲವೊಂದು ಹೂವಿನ ಗಿಡಗಳ ಬಗ್ಗೆ ನಿಮ್ಮ ಪರಿಚಯ ಮಾಡಿಕೊಡ್ತೀನಿ. ಅದ್ರ ಬಗ್ಗೆ ಟಿಪ್ಸ್ ಕೂಡ ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನಾವು ಫಸ್ಟ್ ನೋಡ್ತಾ ಇರುವಂಥದ್ದು ಶಂಖುಪುಷ್ಪ. ಈ ಶಂಖುಪುಷ್ಪದಲ್ಲಿ ಡಬಲ್ ಪೆಟಲ್ಸ್ ಇದೆ, ಸಿಂಗಲ್ ಪೆಟಲ್ಸ್ ಇದೆ, ತುಂಬಾ ಕಲರ್ಸ್ ಇದೆ. ನನ್ನ ಹತ್ರ ಒಂದು 5-6 ಕಲರ್ ಇದೆ. ಈ ಪಿಂಕು ಡಬಲು, ವೈಟ್ ಡಬಲು, ಸಿಂಗಲ್, ಈ ತರ. ಎಲ್ಲೋ ರೆಡ್ ಮಾತ್ರ ನನ್ನ ಹತ್ರ ಇಲ್ಲ. ಅದನ್ನ ನಾನು ನನಗೇನೋ ಸಿಕ್ಕಿದ್ರೆ ಅದ್ರ ಬಗ್ಗೆ ಕೂಡ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಈ ಶಂಖುಪುಷ್ಪ ಗಿಡ ಬೆಳೆಸೋದು ತುಂಬಾ ಸಿಂಪಲ್, ಏನ್ ಕಷ್ಟಪಡ್ಬೇಕಾಗಲ್ಲ. ಬೀಜ ಹಾಕಿದ್ರೆ ಸಾಕು, ಎಲ್ಲಂದ್ರಲ್ಲಿ ಗಿಡ ಉಟ್ಕೊಳ್ಳುತ್ತೆ. ಮಳೆಗಾಲದಲ್ಲಿ ಇದ್ರ ಕಟಿಂಗ್ ಕೂಡ ನೆಡ್ಬೋದು ನಾವು. ಇದು ಒಂದ್ಸರ್ತಿ ಹೂವು ಆದ್ರ ಮೇಲೆ ನಾವು ಕಟಿಂಗ್ ಮಾಡಿಬಿಟ್ವಿ ಅನ್ಕೊಳ್ಳಿ, ಪ್ರೂನ್ ಮಾಡಿಬಿಟ್ರೆ ಮತ್ ಪುನಃ ಚಿಗುರು ಬಂದು ಹೂ ಆಗ್ತಾ ಇರುತ್ತೆ. ನೋಡಿ, ಇದು 2 years ಇಂದ ಈ ಪಾಟಲ್ಲಿದೆ. ನಾನು 3-4 ಸರ್ತಿ ಪ್ರೂನ್ ಮಾಡಿದ್ದೀನಿ. ನಾನು ಹಳೆ ವಿಡಿಯೋಗಳು ನೋಡಿದವರಿಗೆಲ್ಲ ನಿಮ್ಗೆ ಐಡಿಯಾ ಬಂದಿರ್ಬೋದು. ನಾನು ಏನು ಮಾಡಿದ್ದೀನಿ, ನಾನು ಕಟ್ ಮಾಡಿದಾಗ ಬೀಜ ಎಲ್ಲ ಇತ್ತಲ್ಲ, ಅದನ್ನ ಈ ಕಡೆ ಹಾಕಿದ್ದೆ ಸಿಮೆಂಟ್ ತೊಟ್ಟಿಲಿ. ನೋಡಿ ಎಷ್ಟೊಂದು ಗಿಡಗಳು ಹುಟ್ಟಿದೆ. ನೋಡಿ, ಸಿಕ್ಕಾಪಟ್ಟೆ ಗಿಡಗಳು ಹುಟ್ಟಿದೆ. ಇನ್ನೊಂದಷ್ಟು ಗಿಡ ತಗೊಂಡು ನಮ್ಮ ಅತ್ತಿಗೆ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿ. ನೋಡಿ, ಈ ತರ ಅದ್ರ ಬೇರೆ ಎಷ್ಟು ಸ್ಟ್ರಾಂಗ್ ಅಲ್ಲಿ ಇರುತ್ತೆ ನೋಡಿ. ನೀವು ಒಂದ್ ಸರ್ತಿ ನೆಟ್ರೆ ಸಾಕು, ನೀವು ಹೋಗಂದ್ರು ಇದು ಹೋಗಲ್ಲ. ನಿಮ್ಗೆ ಈ ತರ ಟಿಪ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ತರ ವಿಡಿಯೋಗಳು ಹಲವಾರುಗಳು ಮುಂದೆ ಬರ್ತಾ ಇರುತ್ತೆ. ಹಾಗೆ ಹಳೆ ವಿಡಿಯೋಗಳು ಕೂಡ ನೋಡ್ಬೋದು. ನೋಡಿ, ಇದು ಸೀಡ್ಸ್. ಇದು ಒಂದು ಈ ತರ ತಂದ್ಕೊಂಡ್ರೆ ಸಾಕು. ಯಾರ್ದಾರು ಫ್ರೆಂಡ್ ಮನೇಲಿ ಇದ್ರು ಅಥವಾ ನೀವು ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ರು ಕೂಡ ಈ ತರದ್ ಒಂದು ತರಿಸ್ಕೊಂಡ್ರೆ ನೋಡಿ, ಅದ್ರಲ್ಲಿ ಎಷ್ಟು ಬೀಜ ಇರುತ್ತೆ ನೋಡಿ. 9-10 ಬೀಜ ಇರುತ್ತೆ. ನಮ್ಗೆ ಅದ್ರಲ್ಲಿ 2 ಬಂದ್ರು ಸಾಕು, ಬೇಕಾದಷ್ಟು ಹೂವು ಆಗ್ತಾ ಇರುತ್ತೆ. ಈ ಶಂಖುಪುಷ್ಪ ಶಿವನಿಗೆ ತುಂಬಾ ಪ್ರೀತಿ ಪಾತ್ರವಾದ್ದು. ಹಾಗೆ ಮೆಡಿಕಲ್ ವ್ಯಾಲ್ಯೂ ಕೂಡ ಇದೆ ಇದರಲ್ಲಿ. ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಯಾವತ್ತಾರು ನಿಮ್ಗೆ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನೋಡಿ, ಸೇವಂತಿಗೆ ಗಿಡ. ಇದನ್ನು ಕೂಡ ಒಂದ್ಸರ್ತಿ ನಾವು ತರಿಸ್ಕೊಂಡ್ರೆ ಹಲವಾರು ವರ್ಷಗಳು ಅದನ್ನ ನಾವು ಕಟಿಂಗ್ ನೆಡ್ತಾ ಇದ್ರೆ ಸಾಕು, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ನಾವು ಪ್ರತಿ ವರ್ಷ ಬೇರೆ ಬೇರೆ ಕಲರ್ನ ನಾವು ಕಲೆಕ್ಟ್ ಮಾಡ್ಕೊಬಹುದು. ನೋಡಿ, ಇದು ಲಾಸ್ಟ್ ಇಯರ್ ಗಿಡ. ನಾನು ಗಿಡ ತರಿಸ್ಕೊಂಡಿದ್ದು, ಸಸಿ ತರಿಸ್ಕೊಂಡಿದ್ದು ನಿಮ್ಗೆಲ್ಲ ವಿಡಿಯೋ ಮಾಡಿ ಹೇಳಿದ್ದೆ. ಹಾಗೆ ಮೊಗ್ಗಾಗಿದ್ದು ಕೂಡ ವಿಡಿಯೋ ಮಾಡಿ ತೋರಿಸಿದ್ದೆ. ಹೂವಾಗಿದ್ದು ಕೂಡ ತೋರಿಸಿದ್ದೆ. ಈಗ ಸಮ್ಮರ್ ಅಲ್ಲಿ ಯಾವ ತರ ಇದೆ ನೋಡಿ. ಇದು ಇವತ್ತೇ ತೆಗೆದು ವಿಡಿಯೋ. ಇದು ನೋಡಿ ಹೇಗಿದೆ ನೋಡಿ, ಫ್ರೆಶ್ ಆಗಿ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ. ಇನ್ನೊಂದು 15 ದಿವಸದಲ್ಲಿ ನಾನು ಇದು ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನೆಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಇದರಲ್ಲಿ 2 ತರದಲ್ಲಿ ನೆಡ್ಬೋದು ನಾವು. ಒಂದು, ಈ ಸೇವಂತಿಗೆಯಲ್ಲಿ ಬೀಜ ಕೂಡ ಆಗುತ್ತೆ. ಈ ನಾವು ಒಣಗಿದ ಸೇವಂತಿಗೆ ಹಾಗೆ ಇಟ್ರೆ ಬೀಜ ಆಗುತ್ತೆ. ನಾನು ಯಾವಾಗಲೂ ಬೀಜ ಮಾಡಿ ಹಾಕ್ಲಿಲ್ಲ ಬಿಡಿ, ಯಾಕಂದ್ರೆ ಇದು ಕಟಿಂಗ್ ನೆಟ್ರೆ ಸಾಕು, ಸಿಂಪಲ್ ಆಗಿ ಬರುತ್ತೆ. ಈಗಲೂ ನೋಡಿ, ಈ 45 ಡಿಗ್ರಿಲಿ ಕೂಡ ನಮಗೆ ಸೇವಂತಿಗೆ ಗಿಡ ಹೂವು ಆಗ್ತಾ ಇದೆ ನೋಡಿ. ಈ ಸೇವಂತಿಗೆ ಸಾಧಾರಣವಾಗಿ ಆಲ್ಮೋಸ್ಟ್ ನಮಗೆ ವರ್ಷದಲ್ಲಿ ಎಲ್ಲಾ ಕಡೆ ಎಲ್ಲಾ ಟೈಮಲ್ಲೂ ಹೂವು ಆಗ್ತಾ ಇರುತ್ತೆ. ತುಂಬಾ ಸಿಂಪಲ್ ಇದು ಬೆಳೆಸೋದು ನೋಡಿ. ಇಷ್ಟು ಸಣ್ಣ ಕಟಿಂಗ್ ನೆಟ್ರಿಗೂ ಸಾಕು, ನಮಗೆ ಅದರಲ್ಲಿ ಬೇರ್ ಬಂದ್ಬಿಟ್ಟು ಚೆನ್ನಾಗಿ ಹೂವಾಗುತ್ತೆ. ಯಾವಾಗ ಹೂವಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ಹೂವಾಗೋದು ಜಾಸ್ತಿ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅಕ್ಕ ನಮ್ಮ ಮನೆ ಸೇವಂತಿಗೆ ಗಿಡ ಇದೆ, ಹೂ ಆಗ್ತಾ ಇಲ್ಲ ಅಂತ. ಈ ಟೈಮಲ್ಲಿ ಹೂವಾಗಲ್ಲ ಫ್ರೆಂಡ್ಸ್. ಮೊಗ್ಗಿದ್ರು ಕೂಡ ನಮ್ಗೆ ಸುಟ್ಟು ಹೋಗ್ಬೋದು. ಎಲ್ಲೋ ರೇರಾಗಿ 1-2 ಬರುತ್ತೆ ನೋಡಿ. ಈ ತರ ಕಟಿಂಗ್ ನೆಟ್ಟಿದ್ದೆಲ್ಲ ನೋಡಿ ಯಾವ ತರ ಬಂದ ನೋಡಿ. ಇದೇ ತರ ನಾನು ಕಟಿಂಗ್ ಯಾವಾಗ್ಲಾರು ನಡ್ತಾ ಇರ್ತೀನಿ ನೋಡಿ. ಈ ಗಿಡ ಕೂಡ ಕಟಿಂಗೇ ನೆಟ್ಟಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರಲ್ಲೇ ಒಂದು 12 ಚಿಗುರು ಬಂದಿದೆ, 12-13 ಚಿಗುರು ಬಂದಿದೆ. ನಾವು ಮಳೆಗಾಲದಲ್ಲಿ ಮಳೆ ಬರೋಕ್ಕಿಂತ ಮುಂಚಾಗ್ಲಿ ನೆಕ್ಸ್ಟ್ ಮಂತ್ ಆಗ್ಲಿ ನಾವು ಇದನ್ನ ಕಟ್ ಮಾಡಿ ನೆಟ್ರೆ ನಮ್ಗೆ 13 ಗಿಡ ಕಂಪಲ್ಸರಿ ಆಗುತ್ತೆ. ಮತ್ ಪುನಃ ಕಟ್ ಮಾಡಿದ್ದನ್ನ ಅದು ಮತ್ ಚಿಗುರು ಬಂದ ಮೇಲೆ ಮತ್ ಪುನಃ ನೆಡ್ಬೋದು. ಅಂದ್ರೆ ನಮ್ಮ ಹತ್ರ ಒಂದು ಗಿಡ ಇದ್ರೆ ಒಂದು 50-60-100 ಗಿಡ ತನಕನೂ ಒಂದು ಗಿಡದಲ್ಲಿ ಮಾಡ್ಕೊಬಹುದು. ಬೇರೆ ಬೇರೆ ಕಲರ್ ಬೇಕಂದವಾಗ ಮಾತ್ರ ಮಿನಿಮಮ್ ನೆಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಯಾರು ಇದ್ರೆ ಶೇರ್ ಮಾಡ್ಕೊಬಹುದು. ನಮ್ಮ ಹತ್ರ ಜಾಸ್ತಿ ಇದ್ದದನ್ನ ಅವ್ರ ಹತ್ರ ಕೊಡೋದು, ಅವ್ರ ಹತ್ರ ಇರೋ ಕಲರ್ನ ನಾವು ತಗೊಂಡ್ಬಿಟ್ರೆ ತುಂಬಾ ನಮ್ಗೆ ಕಲರ್ಸ್ ಕಲೆಕ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಈ ಬಲ್ಸಮ್. ಇದು ನೋಡಿ, ಇದು ತುಂಬಾ ಕಲರ್ ಅಲ್ಲಿ ತುಂಬಾ ವೆರೈಟಿ ಸಿಗುತ್ತೆ. ಸಿಂಗಲ್ ಪೆಟಲ್ಸ್ ಇರುತ್ತೆ, ಡಬಲ್ ಪೆಟಲ್ಸ್ ಇರುತ್ತೆ. ನನ್ನ ಹತ್ರ ಹಲವಾರು ಕಲರ್ಸ್ ಎಲ್ಲ ಇದೆ. ಕೆಲವೊಂದೆಲ್ಲ ಹೋಯ್ತು, ಕೆಲವೊಂದೆಲ್ಲ ಇನ್ನೂ ಇದೆ ನೋಡಿ. ಇವೆಲ್ಲ ಗಿಡ ತುಂಬಾ ಹೂವಾದಾಗ ನೋಡಕ್ ತುಂಬಾ ಚಂದ. ದೇವರಿ ಗಿಡಕ್ಕೆ ಬರುತ್ತಾ ಅಂದ್ರೆ ಅಷ್ಟು ಬರಲ್ಲ, ಯಾಕಂತ ಹೇಳಿದ್ರೆ ಬೇಗ ಬಾಡಿ ಹೋಗುತ್ತೆ. ಇದನ್ನ ನಾನು ಒಬ್ರ ಹತ್ರ ಬೀಜ ತರಿಸ್ಕೊಂಡಿದ್ದೆ. ಬೀಜ ತರಿಸಿ ಹೂವು ಗಿಡ ಆದವಾಗ ಎಲ್ಲ ಸಸಿ ಆದ ತೆಗ್ದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ನೆಟ್ಟಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಈಗ ಗ್ರೀನ್ ಕಲರ್ ಅಲ್ಲಿ ಆಗುತ್ತೆ. ಇದ್ರ ಸೀಸನ್ ಹೇಳ್ಬೇಕಂದ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಹೂವಾಗುತ್ತೆ. ತುಂಬಾ ಮಳೆ ಬರ್ತಿದ್ರೆ ಹೂವಿನ ಪೆಟಲ್ಸ್ ಎಲ್ಲ ಉದುರು ಹೋಗ್ಬೋದು. ಆದ್ರೆ ಮಳೆಗಾಲದಲ್ಲಿ ಇದು ಸ್ವಲ್ಪ ಹೆಲ್ದಿಯಾಗಿ ಬೆಳುತ್ತೆ. ಬೇಸಿಗೆಯಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೂವಾಗುತ್ತೆ. ನೀವು ನೋಡ್ತಾನೆ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ.
ನೋಡಿ ಇದ್ರ ಬೀಜ ಕಲೆಕ್ಟ್ ಮಾಡೋದು ಕೂಡ ತುಂಬಾ ಈಸಿ. ನೋಡಿ ಈ ತರ ಹಣ್ಣಾಗಿರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತಲ್ಲ, ಇನ್ನೊಂದ್ ದಿವಸ ಇಡ್ಬೋದು ಇದನ್ನ. ಆ ಬೀಜ ಸ್ವಲ್ಪ ಆ ಸ್ವಲ್ಪ ಬೆಳೆದ್ರ ಮೇಲೆ ನಾವು ಅದನ್ನ 1-2 ದಿವಸ ಒಣಗಿಸ್ಬಿಟ್ಟು ನಾವು ಅದನ್ನ ಬೇರೆ ಕಡೆ ಹಾಕಿದ್ರೆ ಗಿಡ ಹುಟ್ಟುತ್ತೆ. ಇದು ಒಂದ್ಸರ್ತಿ ನಾವು ಇವತ್ತು ನಾವು ಈ ಸರ್ತಿ ಬಿಳಿ ಕಲರ್ ನೆಟ್ಟಿದೀವಿ ಅನ್ಕೊಳ್ಳಿ, ಅದ್ರ ಪಕ್ಕದಲ್ಲಿ ರೆಡ್ ಕಲರ್ ಇತ್ತು ಅನ್ಕೊಳ್ಳಿ ಅಥವಾ ಪಿಂಕ್ ಕಲರ್ ಇತ್ತು ಅನ್ಕೊಳ್ಳಿ, ಆ ಪಾಲಿನೇಷನ್ ಆದವಾಗ ನೆಕ್ಸ್ಟ್ ಇದಕ್ಕೆ ನಾವು ಬೀಜ ಹಾಕಿರ್ತೀವಲ್ಲ, ಸಪ್ರೇಟ್ ಆಗಿ ಇನ್ನೊಂದು ಕಲರೇ ಬರುತ್ತೆ ಇದರಲ್ಲಿ. ಈಗ ನಾವು ಒಂದ್ಸತಿಗೆ ರೆಡ್ ಹಾಕಿದ್ದು ನೆಕ್ಸ್ಟ್ ಟೈಮ್ ಬೀಜ ಹಾಕಿದಾಗ ರೆಡ್ ಬರುತ್ತಾ ಅಂದ್ರೆ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ಬೇರೆ ಬೇರೆ ಕಲರ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಡಬಲ್ ಕಲರ್ ಆಗ್ಲಿ ಅಥವಾ ಸಿಂಗಲ್ ಪೆಟಲ್ಸ್ ಆಗ್ಲಿ, ಇಂಥದ್ದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ. ನೋಡಿ ಎಷ್ಟು ಬಲವಾಗಿ ಬೆಳೆದಿದೆ ನೋಡಿ. ಇದನ್ನ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟಿದ್ದೆ, ಎಲ್ಲ ಸಸಿ ತೆಗೆದ್ಬಿಟ್ಟೆ ನೆಟ್ಟಿದ್ ನಾನು ಇದನ್ನ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಬಲ್ಸಮ್ ಬೆಳೆಸ್ಕೊಳ್ಳೋದು ಎಷ್ಟು ಈಸಿ ಅಂತ. ಕನ್ನಡದಲ್ಲಿ ಏನು ಅಂತಾರೆ ಈ ಹೂವಿಗೆ, ಅದ್ ಹೆಸರು ಗೊತ್ತಿದ್ದು ನಂಗೆ ಕಾಮೆಂಟ್ ಅಲ್ಲಿ ಹೇಳಿ. ನೋಡಿ ಇದು ವೈಟ್ ಕಲರ್, ಇದು ನೋಡಿ ಪಕ್ಕದಲ್ಲೆಲ್ಲ ಪಿಂಕ್ ಇತ್ತೇನಿದೆ ಬೀಜ ಕಳಿಸ್ತವ್ರ ಮನೇಲಿ. ನೋಡಿ ಡಬಲ್ ಕಲರ್ ಆಗಿದೆ. ಈ ಡಬಲ್ ಕಲರ್ ಕೂಡ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ ಯಾವ ತರ ಇರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಡಬಲ್ ಕಲರ್. ಹೇಳಿದ್ನಲ್ಲ, ಕ್ರಾಸ್ ಪಾಲಿನೇಷನ್ ಆದ್ರೆ ಕಲರ್ ಚೇಂಜ್ ಆಗ್ತಾ ಇರತ್ತೆ. ಒಂದೇ ಕಲರ್ ಬರುತ್ತೆ ಪರ್ಮನೆಂಟ್ ಆಗಿ ಅಂತ ಹೇಳಕ್ ಬರಲ್ಲ. ಆದ್ರೆ ಒಂದ್ಸರ್ತಿ ನಾವು ಬೀಜ ತಂದು ಹಾಕೊಂಡ್ರೆ ಯಾವಾಗ್ಲೂ ಹೂವು ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ವಿನಿಕಾ, ಇದಕ್ಕೆ ಸದಾಬಹಾರ್ ಅಂತಾರೆ, ನಿತ್ಯ ಪುಷ್ಪ ಅಂತಾರೆ. ಇದರಲ್ಲಿ ಬೇಕಾದಷ್ಟು ಕಲರ್ ಇದೆ. ರೇರ್ ಕಲರ್ಸ್ ಕೂಡ ಈ ಮಧ್ಯೆ ಬರ್ತಾ ಇದೆ. ನೀವು ಆನ್ಲೈನ್ ಅಲ್ಲಿ ಬೀಜ ತರ್ಸ್ಕೊಬಹುದು. ನನ್ಗೇನೋ ಲಿಂಕ್ ಸಿಕ್ಕಿದ್ರೆ ನಾನು ಶಾಪಲ್ಲಿ ಕೊಡ್ತೀನಿ, ನೀವು ಅಲ್ಲಿಂದ ತರ್ಸ್ಕೊಬಹುದು ಬೀಜ. ಮಳೆಗಾಲದಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಗಿಡ ಹುಟ್ಟುತ್ತೆ. ನೋಡಿ ನನ್ನ ಹತ್ರ ಒಂದು 3-4 ಕಲರ್ ಮಾತ್ರ ಇದೆ. ನಾನು ಬೀಜ ತರಿಸಿದ್ದು ಹಾಕಕ್ ಆಗ್ಲಿಲ್ಲ, ಮತ್ತೆ ಆಮೇಲೆ ಹಾಕಿದವಾಗ ಅದು ಬೀಜದಲ್ಲಿ ಯಾವುದು ಗಿಡ ಬರ್ಲಿಲ್ಲ ನನಗೆ. ಲೇಟ್ ಆದ್ರೆ ಬೀಜ ಲೇಟ್ ಆಗಿ ಹಳೇ ಬೀಜ ಇದ್ರೆ ಗಿಡ ಹುಟ್ಟೋದು ತುಂಬಾ ಕಷ್ಟ. ಇದು ಮಾತ್ರ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಪಿಂಕು ವೈಟ್ ಮಾತ್ರ ನೀವು ಎಲ್ಲಂದ್ರೆ ಅಲ್ಲಿ ಬಿದ್ದು ನೋಡ್ತಾ ಇರ್ತೀವಿ. ಇದಕ್ಕೆ ನೀರ್ ಬೇಕಂತನೂ ಇಲ್ಲ. ನೀರ್ ಇಲ್ದಿದ್ದ ಜಾಗದಲ್ಲೂ ಕೂಡ ತುಂಬಾ ಚೆನ್ನಾಗೇ ಬರ್ತಾ ಇರುತ್ತೆ. ಜಾಸ್ತಿ ಬಿಸಿಲಿದ್ದವಾಗ ಅಥವಾ ಬೇಸಿಗೆಯಲ್ಲಿ ಸ್ವಲ್ಪ ಬಾಡ್ದಂಗಿರುತ್ತೆ. ಒಂದು ಮಳೆ ಬಂದ್ರು ಸಾಕು, ಇಲ್ಲಿಲ್ದದಕ್ಕೆ ಉತ್ಸಾಹ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ಹೂವು ಆಗ್ತಾ ಇರುತ್ತೆ. ಬೇಸಿಗೆಯಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಬೀಜದಿಂದ ಕೂಡ ಹುಟ್ಟುತ್ತೆ. ಇದು ನೋಡಿ, ಇದು ನಾನು ನಿಮ್ಗೆ ಎಳೆ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಅದು ಬೆಳೆದ್ರ ಮೇಲೆ ಅದು ನಮ್ಗೆ ಕಾಣಿಸೋಕ್ ಸಿಕ್ಕಲ್ಲ. ಯಾಕಂದ್ರೆ ಪಟ್ ಅಂತ ಅದು ಸಿಡಿದು ಬಿಟ್ಟು ಬೇರೆ ಕಡೆ ಎಲ್ಲ ಬೀಜ ಬಿದ್ದು ಹುಟ್ಟತಾ ಇರುತ್ತೆ. ನಮ್ಮ ಮನೆ ಹತ್ರ ನಾನು ಯಾವತ್ತೋ ಒಂದು ತಗೊಂಬಂದ್ ಹಾಕಿದ್ದೀನಿ. ಈಗ ನಮ್ಮ ವೆಂಚರಲ್ಲಿ ಎಲ್ಲಾ ಕಡೆ ಇದು ಈ ಕಲರ್ ಇದೆ, ಪಿಂಕ್ ಕಲರ್. ಅಂದ್ರೆ ಅಷ್ಟದು ಸ್ಪ್ರೆಡ್ ಆಗ್ತಾ ಇರುತ್ತೆ ಅದ್ರ ಇದು ಅದ್ರದ್ದು ಸಂತಾನ ಅನ್ನೋದು. ತುಂಬಾ ಚೆನ್ನಾಗಿರುತ್ತೆ ನೋಡಕ್, ಮಾತ್ರ ಸೂಪರ್ ಆಗಿರುತ್ತೆ. ಇದು ಕೂಡ ಮಳೆಗಾಲದಲ್ಲಿ ಸಣ್ಣ ಕಟಿಂಗ್ ನೆಟ್ರು ಕೂಡ ಬರುತ್ತೆ ನಿಮ್ಗೆ. ಈಗ ನಿಮ್ ಫ್ರೆಂಡ್ ಮನೆಗೆ ಹೋಗಿರ್ತೀರ, ತುಂಬಾ ಒಳ್ಳೆ ಕಲರ್ ಇರುತ್ತೆ, ಆವಾಗ ನಿಮ್ಗೆ ಅಲ್ಲಿ ಬೀಜ ಸಿಕ್ಕಿರಲ್ಲ ಅಥವಾ ಸಣ್ಣ ಗಿಡ ಸಿಕ್ಕಿರಲ್ಲ, ಆವಾಗ ಏನ್ ಮಾಡ್ಬೋದು ಅಂದ್ರೆ ಅವ್ರ ಹತ್ರ 1-2-3 ಕಟಿಂಗ್ ತಗೊಂಬನ್ನಿ. ಆ ಮಳೆಗಾಲದಲ್ಲಿ ಮಾತ್ರ, ಈ ಸೀಸನ್ ಅಲ್ಲಿ ಬದುಕಲ್ಲ, ಆದ್ರೂ ನಾನು ಟ್ರೈ ಮಾಡೋಣ ಅಂತ ನೆಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಬಾರದೇ ಇರ್ಲಿ ಪ್ರಾಬ್ಲಮ್ ಏನಿಲ್ಲ. ಯಾಕಂದ್ರೆ ಇದು ಬೀಜದಲ್ಲಿ ಎಲ್ಲಂದ್ರಲ್ಲಿ ಬರ್ತಾನೆ ಇರುತ್ತೆ. ಎಲ್ಲೋ ಯಾವ್ದ್ರ ಜೊತೆಗೋ ಒಂದು ಟೆರೆಸ್ ಮೇಲೆ ಬಂದ್ಬಿಟ್ಟಿದೆ. ಈಗ ಟೆರೆಸ್ ಅಲ್ಲಿ 2-3 ಕಡೆ ಇದೆ ವಿನಿಕಾ. ಆಮೇಲೆ ನೆಕ್ಸ್ಟ್ ಪೋರ್ಚುಲಕ ಅಂತಾರೆ, ಅಥವಾ ಇಲ್ಲ ಅಂತ ಹೇಳಿದ್ರೆ ಈ ಅದು ಮಾಸ್ ರೋಸ್ ಅಂತ ಹೇಳಿದ್ರೆ ನೆಲಗುಲಾಬಿ ಅಂತ ಕೂಡ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇದು ತುಂಬಾ ಕಲರ್ ಅಲ್ಲಿ ಇರುತ್ತೆ, ಬೇರೆ ಬೇರೆ ಕಲರ್, ಸಿಂಗಲ್ ಪೆಟಲ್ಸ್ ಇರುತ್ತೆ, ಡಬಲ್ ಪೆಟಲ್ಸ್ ಇರುತ್ತೆ. ನೋಡಕ್ ಮಾತ್ರ ತುಂಬಾ 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 ಚೆನ್ನಾಗಿರುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಒಂದ್ ಏನಂತ ಹೇಳಿದ್ರೆ, ಇದಕ್ಕೆ ಜಾಸ್ತಿ ಮಳೆ ಬಂದವಾಗ ಅದ್ರದ್ದು ಇದೆಲ್ಲ ಇರುತ್ತಲ್ಲ, ಅದ್ರ ಎಸ್ಲೆಲ್ಲ ಮುದ್ದೆ ಆಗ್ಬಿಟ್ಟಿರುತ್ತೆ, ಎಲ್ಲ ಒಂಥರ ಇದಾಗುತ್ತೆ. ಚಳಿಗಾಲದಲ್ಲಿ ಮಾತ್ರ ಒಂದ್ ಸ್ವಲ್ಪ ಜಾಗ್ರತೆ ತಗೊಂಡ್ರೆ ಇದು ಕೂಡ ಪರ್ಮನೆಂಟ್ ಆಗಿ ನಮ್ಮ ಮನೇಲಿ ಇರುವಂತ ಒಂದು ಗಿಡ. ನಾವು ಫಸ್ಟ್ ತರ್ಸ್ಕೊಳ್ಳೋದು ಮಾತ್ರ ನಮ್ ಕೆಲ್ಸ, ಆಮೇಲೆ ಅದ್ರದ್ದು ಮಾಡ್ಕೊಂತಾ ಇರುತ್ತೆ. ಯಾಕಂದ್ರೆ ಅದು ಬೀಜ ಬಿದ್ದು ಕೂಡ ಹುಟ್ಟುತ್ತೆ. ಹಾಗೆ ಇದು ಸಣ್ಣ ಸಣ್ಣ ಕಟಿಂಗ್ ನೆಟ್ರು ಸಾಕು, ತುಂಬಾ ಚೆನ್ನಾಗಿ ಚಿಗುರು ಬಂದು ಹೂವಾಗುತ್ತೆ. ಇದು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಇದ್ರ ಸೀಸನ್, ತುಂಬಾ ಚೆನ್ನಾಗಿ ಹೂವಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ತರ ಆಗಿದೆ ಅಂತ. ಇದನ್ನ ನಾವು ಹ್ಯಾಂಗಿಂಗ್ ಪಾಟ್ ಅಲ್ಲಿ ಇಟ್ಕೊಬಹುದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ದೊಡ್ಡ ದೊಡ್ಡದು ಪಾಟ್ ಈ ತರ ಏನಾದ್ರು ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಹಾಕ್ಬಹುದು. ನೀವು ಯಾವುದೇ ಪಾಟ್ ಅಲ್ಲಿ ಹಾಕಿ, ಹೇಗೆ ಹಾಕಿ, ಇದು ತುಂಬಾ ನೀರು ಕೇಳಲ್ಲ ಅಥವಾ ಗೊಬ್ಬರ ಕೇಳಲ್ಲ. ಇದು ಕೇಳೋದೆಲ್ಲ ಬಿಸಿಲು ಮಾತ್ರ, ಬಿಸಿಲು ಬೇಕು ಇದಕ್ಕೆ. ಬಿಸಿಲಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ. ಇದ್ರ ಕೂಡ ಕಟಿಂಗ್ ಈಸಿಯಾಗಿ
ಚೆನ್ನಾಗಿ ಬರುತ್ತೆ. ಸಣ್ಣ ಸಣ್ಣ ಕಟಿಂಗ್ ಫಸ್ಟ್ ಹೇಳಿದ್ನಲ್ಲ ನಾನು, ಸಣ್ಣ ಸಣ್ಣ ಕಟಿಂಗ್ ನೆಟ್ರು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಕಟಿಂಗ್ ನೆಟ್ ಇದೆ, ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟೊಂದು ಇದಾಗಿದೆ ನೋಡಿ. ಇಲ್ಲೆಲ್ಲ ಇದ್ರಲ್ಲೆಲ್ಲ ಸೇವಂತಿಗೆ ಗಿಡ ಇತ್ತು, ನಾನು ಊರಿಗೆ ಹೋದಾಗೆಲ್ಲ ಸತ್ತೋಯ್ತಂದಲ್ಲ, ಸುಮ್ಮನೆ ಇತ್ತಲ್ಲ ಅದೇನು ಮಾಡೋದು ಅಂತೇಳಿ ಎಲ್ಲ ಕಟಿಂಗ್ ನೆಟ್ಟೆ. ನೋಡಿ ಎಷ್ಟು ಫ್ರೆಶ್ ಆಗಿ ಬರ್ತಾ ಇದೆ ನೋಡಿ. ಹೂವು ತುಂಬ ಚೆನ್ನಾಗಿರುತ್ತೆ. ಹಳೆ ಗಿಡದಕ್ಕಿಂತ ನಾವು ಕಟಿಂಗ್ ನೆಟ್ಟಿರ್ತೀವಲ್ಲ ಅದರಲ್ಲಿ ಹೂವು ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಆದಷ್ಟು ನೀವು ಕಟಿಂಗ್ ನೆಡೋಕ್ಕೆ ಪ್ರಯತ್ನ ಮಾಡಿ. ನಾನು ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ನೆಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನೆಟ್ಟರೆ ನಿಮಗೆ ಕೂಡ ಶೇರ್ ಮಾಡ್ತೀನಿ ನಾನು ಹೇಗೆ ನೆಟ್ಟಿದ್ದೀನಿ, ಏನು ಮಾಡ್ತೀನಿ ಅಂತ. ತುಂಬ ಗೊಬ್ಬರ ಏನು ಹಾಕಬೇಕಾಗಿಲ್ಲ, ಒಂಚೂರು ಏನಾದರೂ ವರ್ಷಕ್ಕೊಂದು ಸರ್ತಿ ಅಥವಾ 2 ಸರ್ತಿ ಹಾಕಿ ಸಾಕು. ಯಾವಾಗಲೂ ಬೇರೆ ಗಿಡಕ್ಕೆಲ್ಲ ಹಾಕ್ದಂಗೆ, ಗುಲಾಬಿ ಗಿಡಕ್ಕೆ ಹಾಕ್ದಂಗೆ ಇದಕ್ಕೇನು ಹಾಕಬೇಕಾಗಿಲ್ಲ. ಇದ್ರೂ ಕೂಡ ತುಂಬ 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 ಕಲರ್ಸ್ ಇದೆ. ನಿಮಗೆ ಬೇಕಾದನ್ನ ತರಿಸ್ಕೊಬೋದು. ಚೀಪ್ ರೇಟಲ್ಲಿ ಕೂಡ ಸಿಕ್ಕುತ್ತೆ, ನರ್ಸರಿಯಲ್ಲೂ ಸಿಕ್ಕುತ್ತೆ. ಆಮೇಲೆ ಇನ್ನೊಂದು ನೋಡಿ, ಮಧ್ಯಾಹ್ನ ಮಲ್ಲಿಗೆ. ಈ ಮಧ್ಯಾಹ್ನ ಮಲ್ಲಿಗೆ 4 o'clock ಫ್ಲವರ್ಸ್ ಅಂತ ಕೂಡ ಕರೀತಾರೆ ಇಂಗ್ಲೀಷಲ್ಲಿ. ಇದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲರ್ ಇದೆ. ಇದು ಕೂಡ ಕ್ರಾಸ್ ಪಾಲಿನೇಷನ್ ಆದಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈ ಸರ್ತಿ ನಾವು ವೈಟ್ ನೆಟ್ಟಿದ್ದೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಏನಾದ್ರು ಬೇರೆ ಕಲರ್ ಇತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಜನ್ರೇಷನ್ಗೆ ಅಂದ್ರೆ ಅದ್ರ ಬೀಜ ಹಾಕಿದವಾಗ 2 ಕಲರ್ ಬಂದ್ಬಿಡುತ್ತೆ, ಅಂದ್ರೆ ಮಿಕ್ಸ್ಡ್ ಕಲರ್ ಬರುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ. ನಾನು ಪಿಂಕ್ ಆಗಲಿ ವೈಟ್ ಆಗಲಿ ಆರೆಂಜ್ ಇಟ್ಟವಾಗ ಒಂಥರ ಬೇರೆ ಕಲರೇ ಬರ್ತಿತ್ತು. ನಾನು ಇದನ್ನ ಸ್ವತಃ ನೋಡಿ ನಿಮ್ಗೆ ಹೇಳಿದ್ದಿದ್ರ ಬಗ್ಗೆ. ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಈಗ ನೀವು ಯಾರೋ ಫ್ರೆಂಡ್ ಹತ್ರ ನೋಡ್ಬೋದು, ಓ ಈ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿದೆ ಅಂತ ಅಂದಿರ್ತೀರ ಅಂದ್ಕೊಳ್ಳಿ, ನೀವು ಹಾಕಿದಾಗ ಬೇರೆ ಕಲರ್ ಬಂದಿರ್ಬೋದು. ಅವ ನಿಮ್ಗೆ ಏನಾಗುತ್ತೆ ಅಂದ್ರೆ, ಅಯ್ಯೋ ಅವ್ರು ಏನಾರು ಬೇರೆ ಬೀಜ ಕೊಟ್ರ ಅನ್ಕೊಬೇಕ. ಆ ಥರ ಏನಿರಲ್ಲ, ಅದು ಬೀಜ ನೆಟ್ಟ ತುಂಬ ಬೇರೆನೇ ಕಲರ್ ಬರುತ್ತೆ. ಒಂದೇ ಗಿಡ ಇತ್ತು ಅಂದ್ಕೊಳ್ಳಿ, ನಮ್ಮ ತೋಟದಲ್ಲೆಲ್ಲ ಒಂದೇ ಗಿಡ ಒಂದೇ ಕಲರ್ ಇದ್ರೆ ಅದೇ ಕಲರ್ ಕಂಟಿನ್ಯೂ ಆಗುತ್ತೆ. ಅದ್ರ ಪಕ್ಕದಲ್ಲಿ ಬೇರೆ ಕಲರ್ ಏನಾರು ಇದ್ರೆ ಮಾತ್ರ ನಮಗೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ಸಾರಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದ್ರದ್ದು ನಾವು ಪ್ರಾಪಗೇಷನ್ ಮಾಡೋದು ಕೂಡ ತುಂಬಾ ಈಸಿ. ಕಟಿಂಗ್ ಅಲ್ಲಿ ಬರುತ್ತೆ. ಈಸಿಯಲ್ಲಿ ಮಳೆಗಾಲದಲ್ಲಿ ಕಟಿಂಗ್ ನೆಡ್ಬೋದು. ಹಾಗೆ ಇದ್ರ ಬೀಜ ಕೂಡ ಸಿಕ್ಕಾಪಟ್ಟೆ ಬರುತ್ತೆ. ಪ್ರತಿ ಹೂವಿಗೂ ಒಂದು ಬೀಜ ಆಗ್ತಾ ಇರುತ್ತೆ. ಆ ಬೀಜ ಬಿದ್ದು ಕೂಡ ಹುಟ್ಟುತ್ತೆ. ನಾನು ಈ ಪಿಂಕ್ ಕಲರ್ ಮೈಸೂರಿಗೆ ಹೋದಾಗ ರೋಡ್ ಸೈಡ್ ಅಲ್ಲಿ ಇತ್ತು, ಅದನ್ನ ತಗೊಂಡ್ಬಂದಿದ್ದೀನಿ. ವೈಟ್ ಇದೆ, ಯೆಲ್ಲೋ ಕಲರ್ ಇದೆ, ಇನ್ನು 3-4 ಕಲರ್ ಇದೆ. ಅವೆಲ್ಲ ಕೆಳಗಿತ್ತು, ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್ 1-2 ಕಲರ್ ತೋರಿಸ್ತಾ ಇದ್ದೀನಿ ಬಿಟ್ರೆ ನನ್ನ ಹತ್ರ ಇರೋ ಎಲ್ಲಾ ಕಲರ್ ಕೂಡ ತೋರಿಸ್ತಾ ಇಲ್ಲ. ನಾನು ನಿಮ್ಗೆ ಯಾವಾಗ್ಲಾರು ಈ ಹೂವಿಂದು ಮಾತ್ರ ವಿಡಿಯೋ ಮಾಡಿದಾಗ ನನ್ನ ಹತ್ರ ಇರೋ ಕಲೆಕ್ಷನ್ ಎಲ್ಲ ನಿಮಗೆ ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ ಕೆಲವೊಂದು ಟಿಪ್ಸ್ ಕೊಡ್ತಾ ಇದೆ. ಅಂದ್ರೆ ಬೀಜ ಹಾಕ್ಬೇಕಾ, ಕಟಿಂಗ್ ಹಾಕ್ಬೇಕಾ, ಕಟಿಂಗ್ ಯಾವ ತರ ನೆಡೋದು, ಇದ್ರೆಲ್ಲ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯೂಟ್ಯೂಬ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ ತುಂಬಾ ಜನ ವ್ಯೂವರ್ಸ್ ಇದ್ದಾರೆ, ಆದ್ರೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಅಂತ ಹೇಳ್ತಾ ಇದೆ ಯೂಟ್ಯೂಬ್. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ ಲೈಕ್ ನಂಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸರಿ ನೋಡಿ, ಇದು ಕಟಿಂಗ್ ನೆಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸೀಸನ್ಗೆ ಬರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಓಕೆ, ಆಮೇಲೆ ನೆಕ್ಸ್ಟ್ ಈ ಕಾಸ್ಮಸ್. ಈ ಕಾಸ್ಮಸ್ ಅನ್ನೋದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗಿಡ ನೋಡಕ್ಕೆ, ಅಂದ್ರೆ ಹೂವು ನೋಡಕ್ಕೆ. ಇದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲರ್ಸ್ ಇರುತ್ತೆ. ಇದು ಕೂಡ ಡಬಲ್ ಪೆಟಲ್ಸ್, ಸಿಂಗಲ್ ಪೆಟಲ್ಸ್, 2 ತರದ ಹೂವು ಇರುತ್ತೆ. ನನ್ನ ಹತ್ರ ಈ ಡಬಲ್ ಪೆಟಲ್ಸ್ 2-3 ಕಲರ್ ಇದೆ. ಒಂದು ಯೆಲ್ಲೋ ಕಲರ್ ಇದೆ, ಒಂದು ಆರೆಂಜ್ ಕಲರ್ ಇದೆ, 2 ಮಿಕ್ಸ್ಡ್ ಕಲರ್ ಇದೆ. ಮತ್ತೆ ಬೇರೆ ಸಿಂಗಲ್ ಪೆಟಲ್ಸ್ ಎಲ್ಲ ನಾನು ಬೀಜ ತರಿಸಿದ್ದೆ, ಈ ವಿನಿಕಾ ತರನೇ ಬೀಜ ತರಿಸಿದ್ದೆ. ಅವಾಗ ನನ್ನ ಟೆರೆಸ್ ಗಾರ್ಡನ್ ಇರಲಿಲ್ಲ, ಎಲ್ಲಿ ಹಾಕ್ಬೇಕಂತ ಗೊತ್ತಿಲ್ಲದೆ ಸುಮ್ಮನೆ ಹಾಗೆ ಇಟ್ಬಿಟ್ಟು ಬೀಜ ಎಲ್ಲ ವೇಸ್ಟ್ ಆಗಿತ್ತು. ನೆಕ್ಸ್ಟ್ ಇಯರಲ್ಲ ನಾನು ಯಾವಾಗ್ಲಾರು ಒಂದ್ಸತಿ ಬೀಜ ತರಿಸಿ ಹಾಕ್ತೀನಿ, ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಹೇಗಂತ. ಇದ್ರ ಎಲೆ ಕೂಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಈ ಗೊಂಡೆ ಹೂವಿಂದ ಇರುತ್ತಲ್ಲ, ಈ ಮೆರಿಗೋಲ್ಡ್ ಆ ತರ ಇರುತ್ತೆ ನೋಡಿ ಎಲೆ, ತುಂಬಾ ಚೆನ್ನಾಗಿದೆ. ಹೂವು ಕೂಡ ತುಂಬಾ ಜಾಸ್ತಿ ದಿವಸ ಏನಿರಲ್ಲ. ಇದು ಈ ಮಧ್ಯಾಹ್ನ ಮಲ್ಲಿಗೆ ಆಗಲಿ ಅಥವಾ ನಮ್ದು ಮಾಸ್ ರೋಸ್ ಆಗಲಿ ಇಂಥ ಥರನೇ ಈ ಜಾಸ್ತಿ ದಿವಸ ಏನಿರಲ್ಲ. ಹೂವು ಎಲ್ಲ ಉದುರಿ ಹೋಗುತ್ತೆ ಅಷ್ಟೆಲ್ಲ, ಅದ್ರ ಬೀಜ ಮಾತ್ರ ಜಾಸ್ತಿ ಆಗುತ್ತೆ. ಈ ಬೀಜ ನೋಡಿ ನೀವು ಒಂದು ಗಮನಿಸ್ಬೇಕು, ಈ ವೈಟ್ ಇದೆ ನೋಡಿ, ಇದರಲ್ಲಿ ನಮಗೆ ಗಿಡ ಆಗಲ್ಲ. ಈ ಥರದ್ದು ಏನಾದ್ರು ಇದ್ರೆ ಬ್ಲ್ಯಾಕ್ ಕಲರ್ ಇರುತ್ತೆ ಕೆಳಗಡೆ, ಈ ಗೊಂಡೆ ಹೂವಿನ ಥರನೇ ಕೆಳಗಡೆ ಬ್ಲ್ಯಾಕ್ ಕಲರ್ ಇದ್ರೆ ಮಾತ್ರ ಅದರಲ್ಲಿ ನಮಗೆ ಗಿಡ ಹುಟ್ಟುತ್ತೆ. ನೋಡಿ ತೋರಿಸ್ತಾ ಇದೀನಿ ನಿಮಗೆ, ಜೂಮ್ ಸರಿ ಆಗ್ತಾ ಇಲ್ಲ ಅದು. ನೋಡಿ ಆ ಥರ ಬ್ಲ್ಯಾಕ್ ಕಲರ್ ಅಲ್ಲಿ ಇರಬೇಕು, ಆವಾಗ ನಮಗೆ ಗಿಡ ಹುಟ್ಟುತ್ತೆ. ಇದು ಕೂಡ ನಾವು ಒಂದ್ಸರ್ತಿ ತಂದು ಹಾಕೋಡೆ ಸಾಕು, ಎಲ್ಲೋ ಒಂದ್ ಕಡೆ ಬಿದ್ದು ಹುಡ್ತಾ ಇರುತ್ತೆ. ನನ್ನ ಒಂದು 6-7 ವರ್ಷದಿಂದ ಅದೇ ಇದಾಗ್ತಾ ಇದೆ, ಟರ್ನ್ ಓವರ್ ಆಗ್ತಾನೇ ಇದೆ ಅದು. ನಾನೇನು ಮತ್ತೆ ಹಾಕ್ಬೇಕೇನಿಲ್ಲ, ಎಲ್ಲೋ ಒಂದ್ ಕಡೆ ಬೀಜ ಉದುರುತ್ತೆ,
ಮತ್ತೆ ಗಿಡ ಬರುತ್ತೆ. ನೆಕ್ಸ್ಟ್ ಜಿನಿಯಾ. ಈ ಜಿನಿಯಾ ಕೂಡ ನನ್ನತ್ರ ತುಂಬಾ ಕಲೆಕ್ಷನ್ ಇದೆ. ಈಗ ಅದ್ರಲ್ಲಿ ಕೆಲವೊಂದು ತೋರಿಸ್ತಾ ಇದೆ ನಿಮ್ಗೆ. ಯಾವಾಗ್ಲೂ ಹೂವಾಗಿದ್ದು, ಇವಾಗ ಗಿಡ ಇಲ್ಲ ಇದು, ಅದ್ರ ಹೂವಾಗಿದ್ದು ಫೋಟೋ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹೊಸದಾಗಿ ಗ್ರೀನ್ ಕಲರ್ದು ಕೂಡ ಬಂದಿದೆ ನಮ್ಗೆ. ಯಾವ್ದು ಅಂತ ಹೇಳಿದ್ರೆ ಈ ಜಿನಿಯಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಇದರಲ್ಲಿ ಒಂದು ಗಿಡ್ಡ ಸೈಜಿಂದು ಕೂಡ ಸಿಕ್ಕುತ್ತೆ ಗಿಡ. ಅಂದ್ರೆ ನಮ್ಮ ನರ್ಸರಿಲಿ ಹೋದ್ರೆ ಮರಗುಜ್ಜು ಅಂತ ಹೇಳ್ತೀವಿ ನೋಡಿ, ಸಣ್ಣ ಟೈಪ್ ಒಂದು ಕುಳ್ಳ ಟೈಪ್ ಒಂದು ಆ ತರ ಗಿಡ ಸಿಕ್ಕುತ್ತೆ. ಅದನ್ನು ಕೂಡ ತಂದು ಹಾಕೊಬಹುದು ನೀವು. ಒಂದು ಪಾಟಲ್ಲಿ ಲೈನಿಗೆ ಹಾಕೊಂಡಾಗ ಅದು ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಜಿನಿಯಾ. ಇದು ನಮ್ಗೆ ಹೇಳಿದಂಗೆ ತುಂಬಾ ಕಲರಲ್ಲಿ ಇರುತ್ತೆ. ಇದು ಕೂಡ ಜನರೇಷನ್ ಚೇಂಜ್ ಆಗ್ತಾ ಇರತ್ತೆ. ಈಗ ಪಿಂಕ್ ಕಲರ್ ನೋಡಿ, ಈ ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆಯಲ್ಲ ಪಿಂಕ್. ನೆಕ್ಸ್ಟ್ ನಾವು ಇದ್ರ ಬೀಜ ತೆಗೆದು ಹಾಕ್ದವಾಗ ಈ ಕಲರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆ ಪಕ್ಕದಲ್ಲಿ ಬೇರೆ ಕಲರ್ ಯಾವ್ದಾರು ಇದ್ರೆ ಅದದ್ದು ಇದು ಪಾಲಿನೇಷನ್ ಆಗ್ಬಿಟ್ಟು ಬೇರೆ ಇನ್ನೊಂದು ಸಪ್ರೇಟ್ ಕಲರ್ ಬರುತ್ತೆ. ಇದರಿಂದಾಗಿ ನಮ್ಗೆ ಡಬಲ್ ಶೇಡೆಡ್ ಈ ಕಲರ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇರತ್ತೆ ಕ್ರಾಸ್ ಪಾಲಿನೇಷನ್ ಆದವಾಗ. ಈ ತರದ ಗಿಡಗಳು ತುಂಬಾ ನಿಮ್ಗೂ ಗೊತ್ತಿರ್ಬೋದು, ಏನು ಹೊಸದಾಗಿ ಏನೋ ನಾನೇನು ಹೇಳ್ಬೇಕಾಗಿಲ್ಲ. ಇದು ಕೂಡ ನಾನು ಬೀಜ ತರಿಸ್ಕೊಂಡಿದ್ದೆ. ಈ ಬಲ್ಸಮ್ ಬೀಜದ ಜೊತೆಗೆ ಇದ್ರದ್ದು ಬೀಜ ತರಿಸ್ಕೊಂಡ್ಬಿಟ್ಟು ಹಾಕಿದ್ದೆ ನಾನು. ಇದು ಕೂಡ ನಿಮ್ಗೆ ಆನ್ಲೈನಲ್ಲಿ ಈ ತುಂಬಾ ಕಮ್ಮಿ ರೇಟಿಗೆ ಸಿಕ್ಕುತ್ತೆ. ನನಗೆ ಲಿಂಕ್ ಸಿಕ್ಕಿದ್ರೆ ಈ ಶಾಪ್ ಅನ್ನೋದೊಂದು ಕೆಳಗೆ ಬರುತ್ತೆ ನೋಡಿ ವಿಡಿಯೋ ಪಕ್ಕದಲ್ಲಿ, ಅದನ್ನ ನೀವು ಕ್ಲಿಕ್ ಮಾಡಿ ಅದರಲ್ಲಿ ಇರುತ್ತೆ, ಬೇಕಾದ್ರೆ ತರಿಸ್ಕೊಳ್ಳಿ ನೀವು. ಓಕೆನಾ? ನೋಡಿ ಇದು ಯೆಲ್ಲೋ ಕಲರ್, ಇದು ಎಲ್ಲ ಎಸ್ಲು. ಇದನ್ನ ಹಾಕಿದ್ರೆ ಗಿಡ ಬರಲ್ಲ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಗೊಂಡೆ ಹೂವಲ್ಲಾಗ್ಲಿ ಈ ಜಿನಿಯಾದಲ್ಲಾಗ್ಲಿ ಮೇಲ್ಗಡೆ ಎಸ್ಲಿರುತ್ತಲ್ಲ ಅದ್ರಲ್ಲಿ ಆಗಲ್ಲ. ಇದ್ರ ಒಳಗಡೆ ಬೀಜ ಇರುತ್ತೆ ನೋಡಿ. ಈ ತರ ಈ ಸೂರ್ಯಕಾಂತಿ ಇರತ್ತೆ ನೋಡಿ, ಆ ತರ ನೋಡಿ ಯಾವ ತರ ಇರುತ್ತೆ ನೋಡಿ. ಇವೆಲ್ಲ ಬೀಜ ಅದಾಗಲ್ಲ ಇದೀಗ. ಇದರಲ್ಲಿ ಯಾವುದೇ ತರದ್ದು ಗಿಡ ಹುಟ್ಟಲ್ಲ. ಯಾಕಂತ ಹೇಳಿದ್ರೆ ಈ ತರ ಒಂಥರ ಎಸ್ಲಿರುತ್ತಲ್ಲ ಅದ್ರಲ್ಲಿ ಬರಲ್ಲ. ಒಂದ್ ಸ್ವಲ್ಪ ದಪ್ಪ ಇರುತ್ತೆ, ಅದ್ರಲ್ಲಿ ಬೀಜ ಇರುತ್ತೆ. ಅದನ್ನ ಹಾಕಿದ್ರೆ ನಮ್ಗೆ ಗಿಡ ಬರುತ್ತೆ. ಇದು ಯೆಲ್ಲೋ ಕಲರ್ ಹೋದಂಗೆನ ನಾನು ಆನ್ಲೈನ್ ನಲ್ಲಿ ತರಿಸ್ಬಿಟ್ಟು ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಈ ಜಿನಿಯಾದಲ್ಲಿ ಹೇಳಿದ್ನಲ್ಲ, ಬೇರೆ ಬೇರೆ ಕಲರ್ಗಳು ತುಂಬಾ ಚೆನ್ನಾಗಿರುತ್ತೆ. ವೈಟ್ ಕಲರ್ ಇರುತ್ತೆ, ಈ ತರ ಡಬಲ್ ಕಲರ್ ಇರುತ್ತೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತರ್ಸ್ಕೊಂಡ್ಬಿಟ್ಟು ನೀವು ಇದು ಮಾಡ್ಬೋದು. ನಿಮ್ಗೆ ಮಿಕ್ಸ್ಡ್ ಕಲರ್ ಕೂಡ ಸಿಕ್ಕುತ್ತೆ ಆನ್ಲೈನ್, ಅದು ತರ್ಸ್ಕೊಂಡು ಹಾಕೊಳ್ಳಿ. ಇದು ನಿಮ್ಗೆ ಫಸ್ಟ್ ಪಾರ್ಟ್ ಅಲ್ಲಿ ಕೆಲವೊಂದು ಗಿಡಗಳ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಇನ್ನು ಬೇಕಾದಷ್ಟಿದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡೋಣ, ಕಾದ್ ನೋಡಿ. ನಿಮಗೆ ಬೇಕಾ ಬೇಡ ವಿಡಿಯೋ ಅನ್ನೋದು ಕಾಮೆಂಟ್ ಅಲ್ಲಿ ಮಾಡಿ ಹೇಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಾನು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ. ಟೇಕ್ ಕೇರ್.